ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ರೇ ಆಪ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು MGS ಪವನ್. ಈ ವಿಡಿಯೋದಲ್ಲಿ ಮಿರರ್ ಫಾರ್ಮುಲಾ ಅದೇ ರೀತಿ ಸೈನ್ ಕನ್ವೆನ್ಷನ್ ಡಿಸ್ಕಸ್ ಮಾಡೋಣ. ಇದು JEE ನೀಟ್ KCET ಬೋರ್ಡ್ ರಿಲೇಟೆಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಮೇನ್ ಫೋಕಸ್ ಆಗಿರೋದು JEE ನೀಟ್ ಅದೇ ರೀತಿ KCETಗೋಸ್ಕರ. ಸೊ ಬೋರ್ಡ್ ರಿಲೇಟೆಡ್ ಎಕ್ಸಾಮ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮೊದಲೇದಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಯಾವುದೇ ನೀವು ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ರಿಲೇಷನ್ ಬಿಟ್ವೀನ್ U, V ಆ್ಯಂಡ್ F. U ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, V ಅಂದರೆ ಇಮೇಜ್ ಡಿಸ್ಟೆನ್ಸ್, F ಅಂದರೆ ಫೋಕಲ್ ಲೆಂತ್. ಇದನ್ನ ಮಿರರ್ ಫಾರ್ಮುಲಾ ಅಂತ ಕರೀತಾರೆ. ಕನ್ಸಿಡರ್ ದ ಸಿಚುಯೇಷನ್ ಶೋರ್ ಇನ್ ದ ಫಿಗರ್. ಎ ಪಾಯಿಂಟ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆನ್ ದ ಪಾಯಿಂಟ್ O ಆಫ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ದ ಕಾನ್ಕೇವ್ ಮಿರರ್. ಇಲ್ಲಿ ಬಂದು ನಾವು ಕಾನ್ಕೇವ್ ಮಿರರ್ಗೆ ಕನ್ಸಿಡರ್ ಮಾಡಿದ್ದೀವಿ. ಈ ಡಿರೈವೇಶನ್ನು ಕಾನ್ವೆಕ್ಸ್ ಮಿರರ್ ಕೂಡ ಸಾಲ್ವ್ ಮಾಡೋದು. ಪಾಯಿಂಟ್ ಆಬ್ಜೆಕ್ಟು ಈ ಪಾಯಿಂಟ್ O ಮೇಲೆ ಪ್ಲೇಸ್ ಮಾಡಿದರೆ ಅದು ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಎ ರೇ OA ಈಸ್ ಇನ್ಸಿಡೆಂಟ್ ಆನ್ ಎ ಮಿರರ್. OA ಅನ್ನೋ ರೇಗು ಮಿರರ್ ಮೇಲೆ ಇನ್ಸಿಡೆಂಟು ಆಗಿದೆ. ಅಟ್ A ಇಟ್ ಈಸ್ ರಿಫ್ಲೆಕ್ಟೆಡ್ ಇನ್ ಎ ಡೈರೆಕ್ಷನ್ ಆಫ್ AI. ಇದು ರಿಫ್ಲೆಕ್ಟ್ ಬ್ಯಾಕ್ ಆಗಿದೆ. ಯಾವ ಡೈರೆಕ್ಷನ್? AI ಡೈರೆಕ್ಷನ್ ಅಲ್ಲಿ. ಅನದರ್ ರೇ OP ಟ್ರಾವೆಲ್ಸ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್. OP ಅನ್ನೋ ರೇ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಟ್ರಾವೆಲ್ ಆಗಿದೆ. ಆಸ್ OP is ನಾರ್ಮಲ್ ಟು ದ ಮಿರರ್ ಅಟ್ P, ದ ರೇ ರಿಫ್ಲೆಕ್ಟ್ ಬ್ಯಾಕ್ ಅಲಾಂಗ್ ದ P. ಈ ರೇ OP ಅನ್ನೋದ್ರೆ ಇದು ನಾರ್ಮಲ್ ಟು ದಿಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ರಿಫ್ಲೆಕ್ಟಿಂಗ್ ಮಿರರ್ಗೆ ನಾರ್ಮಲ್ ಆಗಿರೋದ್ರಿಂದ ಇದು ಇನ್ಸಿಡೆಂಟ್ ಆಗಿರೋ ರೇ ಈ ಥರ ಇನ್ಸಿಡೆಂಟ್ ಆಗಿ ಅದೇ ಥರ ರೀಟ್ರೇಸ್ ಆಗಿ ಸೇಮ್ ಪ್ರಿನ್ಸಿಪಲ್ ಆಕ್ಸಿಸ್ಗೆ ವಾಪಸ್ ಹೋಗುತ್ತೆ. ಅದು OP ಅಲಾಂಗ್ OP ಬ್ಯಾಕ್ ಹೋಗುದು ರೀಟ್ರೇಸ್ ಆಗುತ್ತೆ. ದ ರಿಫ್ಲೆಕ್ಟೆಡ್ ರೇ OP ಅಂಡ್ AI ಇಂಟರ್ಸೆಕ್ಟ್ ಅಟ್ I ವೇರ್ ದ ಇಮೇಜ್ ಈಸ್ ಫಾರ್ಮ್. ಈ ರಿಫ್ಲೆಕ್ಟ್ ಆಗಿರೋ ರೇ AI ರೇ ಅದೇ ರೀತಿ PO ರೇ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದು ಈ ಪಾಯಿಂಟು. ಈ ಪಾಯಿಂಟಲ್ಲಿ ನಮಗೆ ಇಮೇಜು ಫಾರ್ಮ್ ಆಗುತ್ತೆ. ಲೆಟ್ಸ್ ಕನ್ಸಿಡರ್ ದ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಅನ್ನೋದು ಇಲ್ಲಿ C. ಓಕೆ, ದ ಲೈನ್ CA ಈಸ್ ನಾರ್ಮಲ್ ಅಟ್ A. ಇಲ್ಲಿ ಈ ಸರ್ಫೇಸ್ ತಗೊಂಡ್ರೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ತಗೊಂಡ್ರೆ, ಈ CA ಅನ್ನೋದು ಇದು ನಾರ್ಮಲ್ ಟು ದಿಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರುತ್ತೆ. ಇದು ಇನ್ಸಿಡೆಂಟ್ ರೇ ಆಗುತ್ತೆ, ಇದು ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಈ ಆ್ಯಂಗಲ್ಸು ಸೇಮ್ ಆಗಿ ಇರುತ್ತೆ. ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ಆರ್ ಆಲ್ವೇಸ್ ಸೇಮ್ ಆನ್ ದ ಪ್ಲೇನ್. ಇದು ಪ್ಲೇನ್ ಕನ್ಸಿಡರ್ ಮಾಡಿದ್ರೆ ಇವೆರಡು ಆ್ಯಂಗಲ್ ಈಕ್ವಲ್ ಆಗಿರುತ್ತೆ ಅಂತ ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ದಸ್ ಬೈ ದ ಲಾ ಆಫ್ ರಿಫ್ಲೆಕ್ಷನ್ ಆ್ಯಂಗಲ್ OAC ಆ್ಯಂಡ್ CAI ಆರ್ ಈಕ್ವಲ್. ನಾನು ಹೇಳಿದ್ನಲ್ಲ ಅವೆರಡು ಈಕ್ವಲ್ ಆಗಿ ಇರುತ್ತೆ. ಲೆಟ್ ಆಲ್ಫಾ, ಬೀಟಾ, ಗಾಮಾ ಆ್ಯಂಡ್ ಥೀಟಾ ಡಿನೋಟ್ ದ ಆ್ಯಂಗಲ್ AOP, ACP, AIP ಆ್ಯಂಡ್ OAC. ಈ ಆ್ಯಂಗಲ್ಸು ಆಲ್ಫಾ ಹತ್ರ ಇದೆ. ಅದೇ ರೀತಿ AOP ಆಲ್ಫಾ, ACP ಬೀಟಾ, AIP ಗಾಮಾ, ಅದೇ ರೀತಿ OAC ಅನ್ನೋದು ಥೀಟಾ ಆಗಿ ಆ್ಯಂಗಲ್ಸು ಕನ್ಸಿಡರ್ ಮಾಡಿದ್ದೀವಿ. ಆಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಇನ್ ದ ಟ್ರಯಾಂಗಲ್ ಈಕ್ವಲ್ ಟು ದ ಸಮ್ ಆಫ್ ದ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್. ಇವಾಗ ಒಂದು ಪ್ಲೇನ್ ತಗೊಂಡ್ರೆ ಇಲ್ಲಿ ಟ್ರಯಾಂಗಲ್ ಡ್ರಾ ಮಾಡಿದ್ರೆ ಈ ಆ್ಯಂಗಲ್ ಆ್ಯಡ್ ಮಾಡಿದ್ರೆ ನಮಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಬರುತ್ತೆ ಅನ್ನೋದು ಇದರ ಮೀನಿಂಗ್. ಆಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಇನ್ ದ ಟ್ರಯಾಂಗಲ್ ಈಕ್ವಲ್ ಟು ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್. ಇದು ನಮಗೆ ಗೊತ್ತಿರೋದು, ಹೈಸ್ಕೂಲಿಂದ ನಾವು ಕಲ್ತಿದ್ದೀವಿ. ನೆಕ್ಸ್ಟ್ ಬಂದು ವಿ ಹ್ಯಾವ್ ಫ್ರಮ್ ದ ಟ್ರಯಾಂಗಲ್ OAC. ಈ ಟ್ರಯಾಂಗಲ್ನ ನಾವು ಕನ್ಸಿಡರ್ ಮಾಡಿದ್ರೆ ಇದರ ಮುಖಾಂತರ ನಾವೇನು ಬರೀಬೋದು? ಬೀಟಾ ಈಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಆಲ್ಫಾ ಪ್ಲಸ್ ಥೀಟಾ. ಅದೇ ರೀತಿ ಈ ಆ್ಯಂಗಲ್ ತಗೊಂಡ್ರೆ ಫ್ರಮ್ ಆ್ಯಂಗಲ್ OAI ಈ ಟ್ರಯಾಂಗಲ್ ತಗೊಂಡ್ರೆ OAI ಟ್ರಯಾಂಗಲ್ ತಗೊಂಡ್ರೆ ಗಾಮಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಆಲ್ಫಾ ಪ್ಲಸ್ 2θ. 2θ ಏನಕ್ಕೆ? ಇಲ್ಲಿ ಥೀಟಾ ಇನ್ನೊಂದು ಥೀಟಾ ಇದೆ, ಅದು 2θ ಆಗುತ್ತೆ. ಇದರಿಂದ ನಾವು ಇದು ಲೀನಿಯರ್ ಈಕ್ವೇಷನ್ ಆಗಿರುತ್ತೆ. ಇದರಿಂದ ನಾವು ವ್ಯಾಲ್ಯೂನ ಕಂಡುಹಿಡಿಬೋದು. ಥೀಟಾ ಎಲಿಮಿನೇಟ್ ಮಾಡಿದ್ರೆ ನಮಗೆ 2β = ಆಲ್ಫಾ ಪ್ಲಸ್ ಗಾಮಾ ಸಿಗುತ್ತೆ.
ನೆಕ್ಸ್ಟ್ ಬಂದು ಇಫ್ ಪಾಯಿಂಟ್ ಎ ಈಸ್ ಕ್ಲೋಸ್ ಟು ಪಿ, ಈ ಇನ್ಸಿಡೆಂಟ್ ಆಗಿರೋ ರೇ ಓ ಎ ಅನ್ನೋ ರೇ ಅಕಸ್ಮಾತ್ ಕ್ಲೋಸ್ ಟು ಪಿ ಇದೆ ಅಂದರೆ ಸ್ಮಾಲ್ ರೇ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಆ್ಯಂಗಲ್ ಇಲ್ಲಿ ಬಿಕಮ್ಸ್ ಸ್ಮಾಲ್, ಈ ಆ್ಯಂಗಲ್ಸ್ ಕೂಡ ಕಡಿಮೆ ಆಗುತ್ತೆ. ಆವಾಗ ಆಲ್ಫಾ ಇಸ್ ಈಕ್ವಲ್ ಟು ಎ ಪಿ ಬೈ ಪಿ ಒ. ಎ ಪಿ ಅಂದರೆ ಈ ಆ್ಯಂಗಲ್ ಕಡಿಮೆ ಆದಾಗ ಇವಾಗ ಯಾವ ರೀತಿ ಬರ್ಬೋದು, ಆಲ್ಫಾ ಅನ್ನೋದನ್ನು ಎ ಪಿ ಬೈ ಈ ಡಿಸ್ಟೆನ್ಸು ಬೈ ಒ ಪಿ, ಈ ಡಿಸ್ಟೆನ್ಸು ಒ ಪಿ ಡಿಸ್ಟೆನ್ಸು. ಓಕೆ, ಅದೇ ರೀತಿ ಬೀಟಾ ಯಾವ ರೀತಿ ಬರೆಯುವುದು, ಎ ಪಿ ಬೈ ಪಿ ಸಿ, ಎ ಪಿ ಬೈ ಪಿ ಸಿ. ಅದೇ ರೀತಿ ಗಾಮ ಎ ಪಿ ಬೈ ಪಿ ಐ. ಆರ್ ಇಲ್ಲಾಂದರೆ ಯಾವ ರೀತಿ ಬರೆಯುವುದು, 1 ಡಿವೈಡೆಡ್ ಬೈ ಪಿ ಒ. 1 ಅನ್ನೋದೇನಕ್ಕೆ ವೆರಿ ಸ್ಮಾಲ್ ಆಗಿರೋದ್ರಿಂದ ಟೀಟಾ ವೆರಿ ಸ್ಮಾಲ್ ಅಂದರೆ 1 ಅಂತ ಯೂನಿಟ್ ಅಂತ ಕನ್ಸಿಡರ್ ಮಾಡೋದು. 1 ಬೈ ಪಿ ಪ್ಲಸ್ 1 ಬೈ ಐ ಇಸ್ ಈಕ್ವಲ್ ಟು 2i. ಇಸ್ ಈಕ್ವಲ್ ಟು 2i. 2i ಏನಕ್ಕೆ ಬಂತು, ಹಿಂದಿನ ಈಕ್ವೇಷನಲ್ಲಿ ಏನು ಬಂದಿತ್ತು, 2 ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಗಾಮಾ. ಇಲ್ಲಿ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಈ ವ್ಯಾಲ್ಯೂಸು ಬರುತ್ತೆ. ಆಲ್ಫಾ ಬೀಟಾ ಗಾಮಾ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ವ್ಯಾಲ್ಯೂಸು ನಮಗೆ ಬರುತ್ತೆ. ಎ ಪಿ ಕ್ಯಾನ್ಸಲ್ ಆಗುತ್ತೆ, ಎಲ್ಲ ನ್ಯೂಮರೇಟರ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ ಈ ಎಕ್ಸ್ಪ್ರೆಷನ್ನು ಉಳಿಯುತ್ತೆ. ಅದ್ಯಾವ ರೀತಿ ಅಂತ ಅಂದರೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಬೀಟಾ ಅಂದರೆ 2 ಎ ಪಿ ಬೈ ಪಿ ಸಿ ಇಸ್ ಈಕ್ವಲ್ ಟು ಎ ಪಿ ಬೈ ಪಿ ಒ ಇಸ್ ಪ್ಲಸ್ ಎ ಪಿ ಬೈ ಪಿ ಐ. ಇಲ್ಲಿ ಎ ಪಿ ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ ಫೈನಲ್ ಆಗಿ ಈ ಎಕ್ಸ್ಪ್ರೆಷನ್ ಉಳಿಯುತ್ತೆ. ದ ಪೋಲ್ ಪಿ ಈಸ್ ಟೇಕನ್ ಆಸ್ ದ ಒರಿಜಿನ್ ಅಂಡ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಸ್ ಎಕ್ಸ್. ಪೋಲ್ ಪಿ ಅನ್ನೋದು ನಾವು ಪೋಲ್ ಅನ್ನೋದು ಇಲ್ಲಿಂದ ಈ ಪೋಲ್ ಯಾವ ರೀತಿ ಕನ್ಸಿಡರ್ ಮಾಡಿದ್ವಿ, ಇದು ಆರಿಜಿನ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಅಂಡ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಸ್ ಎನ್ ಎಕ್ಸ್ ಆಕ್ಸಿಸ್, ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ವಿ. ದ ರೇ ಆರ್ ಇನ್ಸಿಡೆಂಟ್ ಫ್ರಮ್ ದ ಲೆಫ್ಟ್ ಟು ರೈಟ್, ಲೆಫ್ಟ್ ಇಂದ ರೈಟ್ಗೆ ನಾವು ರೇನ ಇನ್ಸಿಡೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ವಿ ಟೇಕ್ ದ ಡೈರೆಕ್ಷನ್ ಆಫ್ ಲೆಫ್ಟ್ ಟು ರೈಟ್ ಆಸ್ ಎ ಪಾಸಿಟಿವ್. ಯಾವತ್ತೇ ಆಗಲಿ ಇವಾಗ ಕೋಆರ್ಡಿನೇಟ್ಸ್ ಸಿಸ್ಟಮ್ ತಗೊಂಡ್ರೆ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಈ ಸೈಡ್ ನಾವು ಪಾಸಿಟಿವ್ ಅಂತ ತಗೊಂತೀವಿ, ಈ ಸೈಡ್ ನೆಗೆಟಿವ್ ಅಂತ ತಗೊಂತೀವಿ. ಇದು ಅವರ್ ಕನ್ವೀನಿಯಂಟ್. The point O, I, A and C are situated at left of the origin in the figure. The quantities U, V are therefore negative. ಇದನ್ನ ಆರಿಜಿನ್ ಅಂತ ನಾವು ತಗೊಂಡು ಇವಾಗಲೇ ಹೇಳಿದ್ನಲ್ಲ, ಇಲ್ಲಿ ಇದು ಆರಿಜಿನ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಸೈಡ್ ನೆಗೆಟಿವ್ ಈ ಸೈಡ್ ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಯು ವಿ ಆರ್ ಎಲ್ಲ ನಾವು ನೆಗೆಟಿವ್ ಕನ್ಸಿಡರ್ ಮಾಡ್ತೀವಿ. ಯಾವಾಗ ನಮಗೆ ಪಿ ಒ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಬರುತ್ತೆ, ಇಮೇಜ್ ಡಿಸ್ಟೆನ್ಸ್ ನೆಗೆಟಿವ್ ಬರುತ್ತೆ, ರೇಡಿಯಸ್ ಆಫ್ ಕರೆನ್ಸ್ 6 ನೆಗೆಟಿವ್ ಬರುತ್ತೆ. ಸೊ ಪುಟ್ಟಿಂಗ್ ದಿಸ್ ಇನ್ 4 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ವ್ಯಾಲ್ಯೂದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈ ವ್ಯಾಲ್ಯೂಸ್ ಬರುತ್ತೆ. ನಾವು ನೆಗೆಟಿವ್ ಕಾಮನ್ ತಗೊಂಡ ನಮಗೆ ಈ ವ್ಯಾಲ್ಯೂ ಬರುತ್ತೆ. ಸೊ 2/r ಅಂದರೆ ಏನು, 1/f, ವೇರ್ f is equal to r/2. ಇದನ್ನ 2ಗೆ ನ್ಯೂಮರೇಟರ್ ಸೆಂಡ್ ಮಾಡಿದಾಗ ನಮಗೆ 1/u plus 1/v is equal to 1/r/2. r/2 ಅಂದರೆ f. ಸೊ ಇದು ಲೆನ್ಸ್ ಫಾರ್ಮುಲಾ ಆಗುತ್ತೆ. ನೆಕ್ಸ್ಟ್ ಬಂದು ಸೈನ್ ಕನ್ವೆನ್ಷನ್. ಈ ರೇ ಆಪ್ಟಿಕ್ಸ್ ಅಲ್ಲಿ ಇದನ್ನ ಜಾಮಿಟ್ರಿ ಆಪ್ಟಿಕ್ಸ್ ಕೂಡ ಅಂತಾರೆ. ಇದು ಸೈನ್ ಕನ್ವೆನ್ಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಪ್ರಿನ್ಸಿಪಲ್ ಆಫ್ ದ ಸ್ಪೆರಿಕಲ್ ಮಿರರ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಕನ್ಸಿಡರ್ ಆಸ್ ಎನ್ ಒರಿಜಿನ್. ಪೋಲಿಂದ ಯಾವ್ದು ಮೆಜರ್ ಮಾಡ್ತೀವಿ ಅದು ಪೋಲ್ನಂದು ಆರಿಜಿನ್ ಅಂತ ಕನ್ಸಿಡರ್ ಮಾಡಿ ಅದರಿಂದ ಲೆಫ್ಟ್ ಸೈಡ್ ಆದರೆ ನೆಗೆಟಿವ್, ರೈಟ್ ಸೈಡ್ ಆದರೆ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಡಿಸ್ಟೆನ್ಸ್ ಮೆಜರ್ಡ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆರ್ ಟೇಕನ್ ಆಸ್ ಪಾಸಿಟಿವ್. ಪ್ರಿನ್ಸಿಪಲ್ ಆಕ್ಸಿಸ್ ಡೈರೆಕ್ಷನ್ ಆಗಿ ಇನ್ಸಿಡೆಂಟ್ ಆಗಿರೋ ರೇನ ನಾವು ಡಿಸ್ಟೆನ್ಸ್ ಯಾವಾಗೂ ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ಅದೇ ನಾವು ಆಪೋಸಿಟ್ ಆಗಿ ಮೆಜರ್ ಮಾಡಿದಾಗ ಮೆಜರ್ಡ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇಗೆ ಅಗೇನೆಸ್ಟ್ ಆಗಿ ಮೆಜರ್ ಮಾಡಿದ್ರೆ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ. ಡಿಸ್ಟೆನ್ಸ್ ಮೆಜರ್ಡ್ ಅಬೌವ್ ದ ಪ್ರಿನ್ಸಿಪಲ್ ಆಕ್ಸಿಸ್
are taken as positive while the negative axis measured as negative. ಅಂದರೆ ಇವಾಗ ಪ್ರಿನ್ಸಿಪಲ್ ಆಕ್ಸಿಸ್ ತಗೊಂಡ್ರೆ ಇದು ರೇ ಈ ಥರ ಮೂವ್ ಆಗ್ತಿದೆ. ಈ ಡಿಸ್ಟೆನ್ಸ್ ನಾವು ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ, ಈ ಡಿಸ್ಟೆನ್ಸ್ ಕೆಳಗೆ ಮೆಜರ್ ಮಾಡೋದನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಸ್ಮಾಲ್ ಎಕ್ಸಾಂಪಲ್ಲು ಯಾವ ರೀತಿ ಫಿಗರ್ 1 ಇಲ್ಲಿ ಎನಲ್ಲಿ ಯು ಎಲ್ಲಿದೆ, ಯು ನೆಗೆಟಿವ್ ಆಗಿದೆ. ಯು ನೆಗೆಟಿವ್ ಏನಕ್ಕೆ, ಇದು ಪಿ ಅನ್ನೋದು ಆರಿಜಿನ್ ತಗೊಂಡ್ರೆ ಇದು ಆಪೋಸಿಟಲ್ಲಿ ಮೆಜರ್ ಮಾಡ್ತಿದ್ದೀವಿ, ಸೊ ನೆಗೆಟಿವ್. ವಿ ಅನ್ನೋದು ಕೂಡ ನೆಗೆಟಿವ್ ಆಗಿದೆ. ಅದೇ ರೀತಿ ಆರು ಕೂಡ ನೆಗೆಟಿವ್ ಆಗಿದೆ, ಯಾಕಂದರೆ ಇಲ್ಲಿ ಡಿಸ್ಟೆನ್ಸ್ ಮೆಜರ್ ಡೌನ್ವರ್ಡ್ಸ್, ದಟ್ ಈಸ್ ನೆಗೆಟಿವ್. ಅದ್ರ ಫೋಕಲ್ ಲೆಂತ್ ಕೂಡ ನೆಗೆಟಿವ್. ಅದೇ ಕನ್ಸಿಡರ್ ಬಿ, ನಾವು ಬಿ ಕನ್ಸಿಡರ್ ಮಾಡಿದಾಗ ನೆಗೆಟಿವ್, ಆದರೆ ವಿ ಬಂದ್ಬಿಟ್ಟು ಪಾಸಿಟಿವ್ ಆಗಿದ್ದು ಈ ಸೈಡ್ ಬಂದಿದೆ. ಇನ್ ದ ಡೈರೆಕ್ಷನ್ ಮೆಜರ್ ಮಾಡಿದಾಗ ಪೋಲ್ಗೆ ರೈಟ್ ಸೈಡ್ ಇದೆ, ಅದಕ್ಕೆ ಪಾಸಿಟಿವ್ ಆಗಿದೆ. ಆದರೆ ಆರ್ ಬಂದ್ಬಿಟ್ಟು ಫೋಕಸ್ ಹತ್ರ ಇರೋದ್ರಿಂದ ಸೊ ಆರು ನೆಗೆಟಿವ್ ಆಗಿದ್ರೆ ಫೋಕಸ್ ಕೂಡ ನೆಗೆಟಿವ್ ಆಗಿದೆ. ಸಿ ಒಂದು ಇಲ್ಲಿ ಯು ಅನ್ನೋದು ಇಲ್ಲಿ ಪಾಸಿಟಿವ್ ಆಗಿಬಿಟ್ಟಿದೆ, ಯು ಅನ್ನೋದು ಪಾಸಿಟಿವ್ ಆಗಿದೆ, ಇಲ್ಲಿ ಪಾಸಿಟಿವ್ ಯು ಅನ್ನೋದು ಪಾಸಿಟಿವ್ ಆಗಿದೆ. ಆದರೆ ವಿ ಅನ್ನೋದು ಯು ಅನ್ನೋದು ನೆಗೆಟಿವ್ ಆಗಿದೆ. ಇಲ್ಲಿ ಯು ಅನ್ನೋದು ನೆಗೆಟಿವ್ ಆಗಿದೆ. ಇದು ಯಾಕಂದರೆ ನೆಗೆಟಿವ್, ಪೋಲ್ ಇದು ಆರಿಜಿನ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಡಿಸ್ಟೆನ್ಸ್ ಈ ರೀತಿ ಮೆಜರ್ ಮಾಡ್ತಿದ್ದೀವಿ. ಡಿಸ್ಟೆನ್ಸ್ ಈ ರೀತಿ ಮೆಜರ್ ಮಾಡ್ತಿದ್ದೀವಿ ಅಂದರೆ ಅಗೇನ್ಸ್ಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಮೆಜರ್ ಮಾಡ್ತಿದ್ದೀವಿ. ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ವಿ ಅನ್ನೋದು ಇಲ್ಲಿದೆ, ಸೊ ಡಿಸ್ಟೆನ್ಸ್ ಈ ರೀತಿ ಮೆಜರ್ ಮಾಡಿದಾಗ ವಿ ಅನ್ನೋದು ಪಾಸಿಟಿವ್ ಆಗಿದೆ. ಅದೇ ರೀತಿ ಆರು ಕೂಡ ಪಾಸಿಟಿವ್ ಆಗಿದೆ, ಎಫ್ ಕೂಡ ಪಾಸಿಟಿವ್ ಆಗಿದೆ. ಇಲ್ಲೊಂದು ನೀವು ಟ್ರಿಕ್ ಏನು ಇದು ಮಾಡ್ಬೋದು ಅಂದರೆ ಆರು ಯಾವಾಗ ಪಾಸಿಟಿವ್ ಇರುತ್ತೋ ಎಫ್ ಕೂಡ ಅವಾಗ ಪಾಸಿಟಿವ್ ಇರುತ್ತೆ, ಎಫ್ ಯಾವಾಗ ನೆಗೆಟಿವ್ ಇರುತ್ತೋ ಆರು ಕೂಡ ಅವಾಗ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಬಂದು ಮ್ಯಾಗ್ನಿಫಿಕೇಶನ್ನು, ಎಷ್ಟು ಎನ್ಲಾರ್ಜ್ ಆಗಿದೆ ಇಮೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಟ್ರಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ A', B', O ಅನ್ನೋದು ಆಲ್ಮೋಸ್ಟು ಸೇಮ್ ಆಗಿ ಇದೆ, ಸೊ ಅಪ್ರಾಕ್ಸಿಮೇಟ್ಲಿ ಸೇಮ್. ನೆಕ್ಸ್ಟ್ ಬಂದು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಯಾವ ರೀತಿ, ಈ ಎಕ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರೆ, ಹೈಟ್ ಬೈ ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಹೈಟ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್, ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಯಾವ ಥರ ಡಿಫೈನ್ ಮಾಡ್ತಾರೆ, ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್, ಅದು ಈಕ್ವಲ್ಸ್ ಟು ನೆಗೆಟಿವ್ ಆಫ್ ಮೈನಸ್ ವಿ ಬೈ ಯು. ಇಲ್ಲಿ ನೆಗೆಟಿವ್ ಏನಕ್ಕೆ ಬಂದಿದೆ, ಇಲ್ಲಿ ಹೈಟ್ ಅನ್ನೋದು ನೆಗೆಟಿವ್ ಇದೆ. ಓಕೆ, ಇಲ್ಲಿ ಇಫ್ ದ ಡಿಸ್ಟೆನ್ಸ್ ಯಾವ ರೀತಿ ಮೆಜರ್, ಇದು ಎಬೋವ್ ಮೆಜರ್ ಮಾಡಿದ್ರೆ ಇದು ಪಾಸಿಟಿವ್ ಆಗುತ್ತೆ, ಅದೇ ಬಿಲೋ ಮೆಜರ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಅಂತ ನಾನು ಸೈನ್ ಕನ್ವೆನ್ಷನಲ್ಲಿ ನಿಮಗೆ ಹೇಳಿದ್ದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಬೋವ್ ಫಾರ್ಮುಲಾ ಇಸ್ ವ್ಯಾಲಿಡ್ ಫಾರ್ ಬೋತ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಮಿರರ್, ಇದು ಎರಡಕ್ಕೂ ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಅಬೋವ್ ಆಪ್ಟಿಕಲ್ ಆಕ್ಸಿಸ್ ಇಸ್ ಕನ್ಸಿಡರ್ ಆಸ್ ಪಾಸಿಟಿವ್ ಅಂಡ್ ಬಿಲೋ ಆಪ್ಟಿಕಲ್ ಆಕ್ಸಿಸ್ ಕನ್ಸಿಡರ್ ಆಸ್ ನೆಗೆಟಿವ್. ಇದು ಹೇಳಿದ್ನಲ್ಲ, ಅಬೋವ್ ಕನ್ಸಿಡರ್ ಆಸ್ ಪಾಸಿಟಿವ್, ಬಿಲೋ ಆಸ್ ಕನ್ಸಿಡರ್ ಆಸ್ ನೆಗೆಟಿವ್. HI/HOV should be and should be put with the sign. ಇದು ಯಾವಾಗಲೂ ಸೈನ್ ಕನ್ವೆನ್ಷನ್ನ ನೀವು ಮರಿಬಾರ್ದು, ಸೈನ್ ಕನ್ವೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಮಗೆ ನಂಬರ್ ಆಫ್ ಮಿರರ್ಸ್ ಜಾಸ್ತಿ ಇದ್ದು, ಸಪೋಸ್ ಇಲ್ಲೊಂದು ಮಿರರು ಇಲ್ಲಿ ಇನ್ಸಿಡೆಂಟ್ ಆಗಿರೋರೆ ಇದಕ್ಕೆ ರಿಫ್ಲೆಕ್ಟ್ ಆಗಿ ರಿಟರ್ನ್ ಆಗಿ ತಿರುಗಿ ಇಲ್ಲೊಂದು ಮಿರರ್ ಇದ್ದು ಇದಕ್ಕೆ ರಿಫ್ಲೆಕ್ಟ್ ಆಗಿದ್ದು, ಈ ರೇ ಏನಾಗುತ್ತೆ ಇದಕ್ಕೆ ಸೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್ ರಿಫ್ಲೆಕ್ಟ್ ಆದಾಗ ಈ ರೇ ಇದಕ್ಕೆ ಸೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದಕ್ಕೆ ಇದು ಇಮೇಜ್ ಆಗಿರುತ್ತೆ, ಒಂದು ಸೋರ್ಸ್ ಆಗಿರುತ್ತೆ. ಸೊ ಅವಾಗ ಮ್ಯಾಗ್ನಿಫಿಕೇಶನ್ ಯಾವ ರೀತಿ ಕಂಡುಹಿಡಿತಾರೆ ಅಂದರೆ, ಎಲ್ಲ ಮಿರರ್ದು ಇಂಡಿವಿಜುವಲ್ ಆಗಿ ಮ್ಯಾಗ್ನಿಫಿಕೇಶನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಮ್ಯಾಗ್ನಿಫಿಕೇಶನ್ ಬರುತ್ತೆ. ಅದನ್ನು M1, M2, M3 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ನೋಟ್ ಬಂದ್ಬಿಟ್ಟು ಯೂಸಿಂಗ್ ದ ಅಬೋವ್ ರಿಲೇಷನ್ ಫಾಲೋಯಿಂಗ್ ಕನ್ಕ್ಲೂಷನ್ ಕ್ಯಾನ್ ಬಿ ಮೇಡ್. ನೇಚರ್ ಆಫ್ ದ ಆಬ್ಜೆಕ್ಟು ರಿಯಲ್ ಇದ್ದರೆ ನೇಚರ್ ಆಫ್ ದ ಇಮೇಜ್ ಕೂಡ ರಿಯಲ್ ಆಗಿರುತ್ತೆ. ಇನ್ವರ್ಟೆಡ್ ಆರ್ ಎರೆಕ್ಟ್, ಇನ್ವರ್ಟ್ ಆಗಿರುತ್ತೆ ಇಲ್ಲಾಂದರೆ ಸ್ಟ್ರೈಟ್ ಆಗಿ. ಇವಾಗ ಆಬ್ಜೆಕ್ಟ್ ಈ ರೀತಿ ಇದ್ದರೆ ಇಮೇಜ್ ಕೂಡ ಆ ರೀತಿಯೇ ಇರುತ್ತೆ. ನೇಚರ್ ಆಫ್ ದ ಆಬ್ಜೆಕ್ಟ್ ಈಸ್ ರಿಯಲ್ ಅಂಡ್ ದ ಇಮೇಜ್ ಈಸ್ ಫಾರ್ಮ್ಡ್ ವರ್ಚುವಲ್ ಆದಾಗ ಆವಾಗ ಡೈರೆಕ್ಟ್ ಆಗಿರುತ್ತೆ, ಅದು ಸ್ಟ್ರೈಟ್ ಆಗಿ ಈ ರೀತಿನೇ ಇರುತ್ತೆ. ವರ್ಚುವಲ್ ಆಬ್ಜೆಕ್ಟ್ ಆಗಿದ್ದು ನೇಚರ್ ಆಫ್ ದ ಇಮೇಜ್ ಬಂದು ರಿಯಲ್ ಆದಾಗ ಅದು ಕೂಡ ಸೇಮ್ ಆಗಿ ಇದೇ ರೀತಿ
ಎರೆಕ್ಟ್ ಆಗೇ ಇರುತ್ತೆ. ವರ್ಚುವಲ್ ಆಬ್ಜೆಕ್ಟ್ ಬಂದು ವರ್ಚುವಲ್ ಇಮೇಜ್ ಎರಡು ವರ್ಚುವಲ್ ಆದಾಗ ಅದು ಯಾವಾಗ ಬರುತ್ತೆ ಅಂದರೆ ನಂಬರ್ ಆಫ್ ಒಂದು ರಿಫ್ಲೆಕ್ಟ್ ಆಗಿ ಅದು ಸೋರ್ಸ್ ಆಗಿ ಆ್ಯಕ್ಟ್ ಮಾಡಿ ತಿರುಗಿ ಮತ್ತೆ ಅದು ಇಮೇಜ್ ಆಗಿ ಫಾರ್ಮ್ ಆಗುತ್ತಲ್ಲ, ನಂಬರ್ ಆಫ್ ರಿಫ್ಲೆಕ್ಷನ್ ಆದಾಗ. ಇವು ಸಪೋಸ್ ಇವಾಗ ಇನ್ಸಿಡೆಂಟ್ ಆಗಿರ್ತದೆ, ಇದು ಇನ್ಸಿಡೆಂಟ್ ಆಗಿರೋದು ಇದು ಸೋರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ, ಇದು ಫಸ್ಟ್ ಮಿರರ್ದು. ನೆಕ್ಸ್ಟ್ ಇದು ರಿಫ್ಲೆಕ್ಟ್ ಬ್ಯಾಕ್ ಆದಾಗ ನೆಕ್ಸ್ಟ್ ಇದು ಸೋರ್ಸ್ ಆಗಿ ಇಲ್ಲಿ ಇನ್ನೊಂದು ಬರುತ್ತೆ. ಇಲ್ಲಿ ಇಮೇಜಸ್ಸು ಇದ್ ಕಡೆ ಫಾರ್ಮೇಷನ್ ಆಗ್ತಿರುತ್ತೆ. ಸೊ ಆವಾಗ ಯಾವ ರೀತಿ ನಮಗೆ ಇಮೇಜ್ ಎರೆಕ್ಟ್ ಆಗಿರುತ್ತೋ ಇಲ್ಲ ಇನ್ವರ್ಟೆಡ್ ಆಗಿರುತ್ತೋ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಲೆನ್ಸ್ ಯೂಸ್ ಮಾಡಿ, ಯಾವ ಕಾನ್ಕೇವ್ ಮಿರರ್ ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡಿದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ವರ್ಚುವಲ್ ಬಂದಾಗ ನಮಗೆ ಯಾವ ರೀತಿ ಇರುತ್ತೆ ಇಮೇಜು, ಅದು ಇನ್ವರ್ಟೆಡ್ ಆಗಿರುತ್ತೆ. ನೀವು ಟೇಬಲ್ ಗ್ಯಾಪ್ನ ಇಟ್ಕೊಂಡ್ರೆ ಈಸಿ ಆಗಿರುತ್ತೆ. ರಿಯಲ್ ಆದಾಗ ಇನ್ವರ್ಟ್ ಆಗುತ್ತೆ, ಎರಡು ರಿಯಲ್ ಆದಾಗ ಇನ್ವರ್ಟ್ ಆಗುತ್ತೆ. ಒಂದು ರಿಯಲ್ ಒಂದು ವರ್ಚುವಲ್ ಆದಾಗ ಎರೆಕ್ಟ್ ಆಗಿರುತ್ತೆ. ವರ್ಚುವಲ್ ರಿಯಲ್ ಆದಾಗೂ ಎರೆಕ್ಟ್ ಆಗಿರುತ್ತೆ. ಅದೇ ವರ್ಚುವಲ್ ಆದಾಗ ಇನ್ವರ್ಟ್ ಆಗುತ್ತೆ. ರಿಯಲ್ ಇನ್ವರ್ಟೆಡ್, ವರ್ಚುವಲ್ ಇನ್ವರ್ಟೆಡ್, ಮಿಕ್ಕಿದ ಎರಡು ಕಾಂಬಿನೇಷನ್ನು ಎರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಿಮಗೆ ಡೈರೆಕ್ಟ್ ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ರಿಲೇಷನ್ ಬಿಟ್ವೀನ್ ದ ಮ್ಯಾಗ್ನಿಫಿಕೇಶನ್, ಅದೇ ರೀತಿ ಡಿಸ್ಟೆನ್ಸ್ ಆಫ್ ಇಮೇಜ್ ಅಂಡ್ ಆಬ್ಜೆಕ್ಟ್ ರಿಲೇಷನ್ ಅಂದರೆ ರಿಲೇಷನ್ ಏನಂದರೆ m = f/f - u = f - v/f. ಇದು ನೀವು ಡೈರೆಕ್ಟಾಗಿ ಎಫ್ ಮ್ಯಾಗ್ನಿಫಿಕೇಶನ್ ಫೈಂಡ್ ಔಟ್ ಮಾಡೋದಾದರೆ ಈ ವ್ಯಾಲ್ಯೂನಲ್ಲಿ ಎಫ್ ಫೋಕಲ್ ಲೆಂತ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಮ್ಯಾಗ್ನಿಫಿಕೇಶನ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.